ಸಮರ್ ಮತ್ತೆ ದೀಕ್ಷಾ ತುಂಬಾ ಒಳ್ಳೆ ಫ್ರೆಂಡ್ಸ್. ಇಬ್ರು ಕಾಲೇಜಿಂದಾನೇ ಫ್ರೆಂಡ್ಸ್ ಆಗಿದ್ರು. ನ್ಯೂ ಇಯರ್ 2026ರಲ್ಲಿ ಸಂಜೆ ಏನಾರು ಹೊಸ್ದಾಗಿ ಮಾಡೋಣ ಅಂತ ಮಾತಾಡ್ಕೋತಾ ಇದ್ರು. ಆ ಮಧ್ಯದಲ್ಲಿ ಫೋನ್ ರಿಂಗ್ ಆಯ್ತು. ಅವನ ಗೆಳೆಯ ಶಶಾಂಕ್ ಕಾಲ್ ಮಾಡಿದ್ದ. ಶಶಾಂಕ್, ನಾವು ನಿನಗೋಸ್ಕರ ಮತ್ತೆ ಉಳ್ದವ್ರಿಗೋಸ್ಕರ ಇಲ್ಲಿ ಕಾಯ್ತಾ ಇದ್ದೀವಿ ಕಣೋ. ಸಾರಿ ಮಗ, ಅದು ಏನಂದ್ರೆ ನಿನಗೂ ಮತ್ತೆ ದೀಕ್ಷಾಗೆ ಸರ್ಪ್ರೈಸ್ ಕೊಡಬೇಕು ಅನ್ಕೊಂಡೆ. ನಾವೆಲ್ಲರೂ ಸೇರ್ಕೊಂಡು ತಂಡಗ್ ಲೀಫ್ ರೆಸಾರ್ಟಲ್ಲಿ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ದೀವಿ. ಇದನ್ ಕೇಳಿ ಸಮರ್ಗೆ ಶಾಕ್ ಆಯ್ತು. ಏನೋ ಹೇಳ್ತಿದ್ಯಾ? ಸ್ವಲ್ಪ ಮೊದಲೇ ಹೇಳ್ಬೇಕಲ್ವಾ? ಸರಿ, ಅದನ್ನ ಪಕ್ಕಕ್ಕಿಡು. ಈಗ ನೀವಿಬ್ರು ಒಟ್ಟಿಗೆ ಬಂದ್ಬಿಡಿ ಆಯ್ತಾ? ಇಲ್ಲಿ ಪ್ರತಿ ನ್ಯೂ ಇಯರ್ ಆದ್ಮೇಲೆ 12 ಗಂಟೆ ಮೇಲೆ ಏನಾಗುತ್ತೆ ಅಂತ ಗೊತ್ತಾ? ಅವನ ಅಷ್ಟೇಳಿ ಶಶಾಂಕ್ ಕಾಲ್ ಕಟ್ ಮಾಡ್ದ. ದೀಕ್ಷಾ ಸಮರ್ನ ನೋಡಿದ್ಲು. ಏನಾಯ್ತು? ಸಮರ್ ಎಲ್ಲ ವಿಷಯನೂ ಹೇಳ್ತಾನೆ. ನಮ್ ಫ್ರೆಂಡ್ಸ್ ನಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದಾರೆ. ಅವನ್ನ ಭೇಟಿ ಆಗೋದ್ ಬೇಡ. ಅವ್ನ್ ಸರ್ಪ್ರೈಸ್ ಕೊಡೋದನ್ನ ನಿಲ್ಸೋದೇ ಇಲ್ವಾ? ಸ್ವಲ್ಪ ಹೊತ್ತು ಯೋಚನೆ ಮಾಡಿ ದೀಕ್ಷಾ ಹೇಳಿದ್ಲು. ಅವ್ನ್ ಜಸ್ಟ್ ರೆಸಾರ್ಟ್ ನೇಮ್ ಹೇಳಿದ್ನಲ್ವಾ, ಅದು ಕಾಡಿನ ಮಧ್ಯದಲ್ಲಿ ಇರೋದಲ್ವಾ? ನಾವ್ ಇವಾಗ ಹೋದ್ರೆ ಲೇಟ್ ಆಗಲ್ವಾ? ಕಮೋನ್ ದೀಕ್ಷಾ, ನಾವು ಬೆಟ್ಟದ ಮೇಲೆ ಇರೋರು. ಇಲ್ಲಿನ ಟೀನೇಜರ್ಸ್ ಕಾಡಲ್ಲಿ ಮಾಡಿರೋ ರೆಸಾರ್ಟ್ ಅಲ್ಲಿ ನ್ಯೂ ಇಯರ್ ಪಾರ್ಟಿನ ಎಂಜಾಯ್ ಮಾಡ್ತಿದ್ದಾರೆ. ದೀಕ್ಷಾ ಕಾರ್ನಲ್ಲಿ ಕುತ್ಕೊಂಡ್ಲು. ಸಮರ್ ಕಾರ್ ತಗೊಂಡು ಕಾಡಿನ ಕಡೆಗೆ ಹೋದ. ಆಗ ಜೋರಾಗಿ ಮಳೆ ಶುರುವಾಯ್ತು. ಓ ಮೈ ಗಾಡ್, ನ್ಯೂ ಇಯರ್ ರಾತ್ರಿ ಜೊತೆಗೆ ಈ ಮಳೆ, ಥಂಡಿ ಇನ್ನೂ ಜಾಸ್ತಿ ಆಗುತ್ತಲ್ವಾ? ಅಚಾನಕ್ ಆಗಿ ಸಮರ್ ಕಾರ್ ನಿಲ್ಲಿಸ್ತಾನೆ. ದೀಕ್ಷಾ ಶಾಕ್ ಆದ್ಲು. ಏನಾಯ್ತು? ಕಾರ್ ಯಾಕೆ ನಿಲ್ಲಿಸ್ತೆ? ಅಲ್ಲಿ ಮುಂದೆ ಒಂದು ಮರ ಬಿದ್ದಿರೋ ನಿನಗೆ ಕಾಣಿಸ್ತಾ ಇಲ್ವಾ? ಅಲ್ಲೋಡಲ್ಲಿ ಎಷ್ಟು ಗಾಡಿ ನಿಂತಿದೆ ಅಂತ. ನಾವು ವಾಪಸ್ ಹೋಗೋಣ. ಎಲ್ಲ ಹಾಳಾಗೋಯ್ತು. ಈ ವರ್ಷ ನಾವು ನ್ಯೂ ಇಯರ್ ಪಾರ್ಟಿ ಎಂಜಾಯ್ ಮಾಡೋಕ್ಕಾಗಲ್ವಾ? ಸಮರ್ ನಕ್ಕು ಕಾರ್ ಹಿಂದಕ್ಕೆ ತಗೊಂಡೋದ. ಟೆನ್ಷನ್ ಯಾಕೆ ಆಗ್ತೀಯ ದೀಕ್ಷಾ? ನನಗೊಂದು ಶಾರ್ಟ್ ಕಟ್ ರೂಟ್ ಗೊತ್ತಿದೆ, ಆ ಕಡೆ ಹೋಗೋಣ. ಸಮರ್ ಈಗ ಬೇರೆ ರಸ್ತೆನ ಆಯ್ಕೆ ಮಾಡ್ಕೊಂಡ. ಆ ರಸ್ತೆ ಸುತ್ತಮುತ್ತಲು ಮರಗಳನ್ನ ತುಂಬಿಕೊಂಡು ಭಯಾನಕವಾಗಿತ್ತು. ನೀನ್ ಯಾವ ರಸ್ತೆಯಿಂದ ಹೋಗ್ತಾ ಇದೀಯಾ? ಇದು ಕಾಡಿನ ಕೊನೆ ಭಾಗ. ಇಲ್ಲಿ ಜನ ಓಡಾಡೋದು ತುಂಬಾ ಕಮ್ಮಿ. ನಾವ್ ಈ ದಾರಿಲಿ ಹೋಗೋದ್ ಬೇಡ. ಇದು ಶಾರ್ಟ್ ಕಟ್ಟು. ನಾನು ಬೆಳ್ಕೋತಲ್ಲಿ ತುಂಬಾ ಸಲ ಹೋಗಿದ್ದೀನಿ. ನಾವೊಂದು 15 ನಿಮಿಷದಲ್ಲಿ ರೀಚ್ ಆಗ್ಬಿಡ್ತೀವಿ. ಕಾರ್ ಮುಂದೆ ಹೋಗ್ತಿದ್ದಂಗೆ ಸುರಿತಿದ್ದ ಮಳೆ ಇನ್ನೂ ಜೋರಾಯ್ತು. ಬಟ್ 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 ಅಂತ ನೀರಿನ ಶಬ್ದ, ಜೋರ ಗಾಳಿ ಬೀಸ್ತಾ ಇತ್ತು. ಮತ್ತೆ ಕತ್ಲ ಆವರಿಸ್ಕೊಂಡಿತ್ತು. ಅದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಭಯಾನಕವಾಗಿತ್ತು. ಇದ್ದಕ್ಕಿದ್ದಾಗೆ ಕಾರು ಸ್ಪೀಡಾಗಿ ಹೋಗಿ ನಿಂತೋಯ್ತು. ಓ ಮೈ ಗಾಡ್, ಇದೇನಿದು? ಕಾರ್ ಯಾಕೆ ನಿಂತೋಯ್ತು? ಸಮರ್ ಹೊರಗಡೆ ಬಂದ. ನೆನಿತಾನೆ ಕಾರ್ನ ಟೈರ್ನ ನೋಡ್ದ. ಟೈರ್ ಪಂಚರ್ ಆಗಿದೆ ಕಣೆ. ಸಮರ್ ಮೊಬೈಲ್ನ ತೆಗ್ದ. ಆದ್ರೆ ಅದ್ರಲ್ಲಿ ನೆಟ್ವರ್ಕೇ ಇರಲಿಲ್ಲ. ದೀಕ್ಷಾನ ಫೋನ್ ತೆಗೆದು ನೋಡಿದ್ಲು. ಆದ್ರೆ ಅವಳ ಮೊಬೈಲಲ್ಲೂ ಕೂಡ ನೆಟ್ವರ್ಕ್ ಇರಲಿಲ್ಲ. ದೀಕ್ಷಾ ಕಾರಿಂದ ಹೊರಗಡೆ ಬಂದ್ಲು. ನಾವಿಬ್ರು ಸಿಗಾಕೊಂಡಿದ್ದೀವಿ. ಆಗ ಸಮರ್ಗೆ ಏನೋ ಕಾಣಿಸ್ತು. ಆ ಸುರಿತಿದ್ದ ಮಳೆಯಲ್ಲಿ ಅವನಿಗೊಂದು ಮನೆ ಕಾಣಿಸ್ತು. ಟೆನ್ಷನ್ ಮಾಡ್ಕೋಬೇಡ, ಅಲ್ಲೋಡಲ್ಲಿ ಮುಂದೆ ಒಂದು ಬಂಗ್ಲೆ ಕಾಣಿಸ್ತಾ ಇದೆ. ಬಾ, ನಾವು ಅಲ್ಲಿಗೆ ಹೋಗೋಣ. ನಾವು ಅವ್ರನ್ನ ಹೆಲ್ಪ್ ಕೇಳೋಣ. ಮಳೆಯಿಂದ ಚಳಿಯಿಂದ ಬಚಾವಾಗೋದಿಕ್ಕೆ ಬೇರೆ ದಾರಿ ಇಲ್ಲದೆ ಸಮರ್ ಮತ್ತೆ ದೀಕ್ಷಾ ಹಳೆಯ ಬಂಗ್ಲೆ ಕಡೆ ಹೋಗ್ತಾರೆ. ಅವ್ರ ಉಸಿರಾಟ ಥಂಡಿಯಲ್ಲಿ ಕಳೆದೋಗಿತ್ತು. 4 ಕಡೆ ಮೌನ ಆವರಿಸಿತ್ತು. ಮರದಿಂದ ಬೀಳ್ತಿರೋ ಹನಿಗಳು ಮತ್ತೆ ಗಾಳಿಯಲ್ಲಿ ಒಂದು ರೀತಿ ಭಯ. ಇಬ್ರು ಆ ಬಂಗ್ಲೆ ಹತ್ರ ಹೋಗಿ ಬೆಲ್ ಮಾಡ್ತಾರೆ. ಈ ಹೊಸ ವರ್ಷ 2026 ಖಂಡಿತ ನೆನಪಿರುತ್ತೆ. ನಿಧಾನವಾಗಿ ಆ ಬಂಗ್ಲೆಯ ಬಾಗಿಲು ಓಪನ್ ಆಗುತ್ತೆ. ಬಾಗಿಲು ಓಪನ್ ಆಗ್ತಾ ಇದ್ದಂಗೆ ಅವ್ರಿಗೆ ಥಂಡಿಯ ಸ್ಪರ್ಶ ಆಗುತ್ತೆ. ಅಂದರೆ ಬಂಗ್ಲೆಯ ಒಳಗಡೆ ಇರುವಂಥ ಗಾಳಿ ಹೊರಗಡೆಗಿಂತ ತಣ್ಣಗಿತ್ತು. ಮತ್ತೆ ನೀವೇ ನೋಡಿ, ಆ ಗೋಡೆಗಳಲ್ಲಿ ಒಂದು ಮೌನ ಆವರಿಸಿತ್ತು. ಅವ್ರ ಮುಂದೆ ಒಂದು ಸುಂದರವಾದ ಹೆಂಗಸಿದ್ರು. ಅವಳ ಕಣ್ಣು ಯಾವ ರೀತಿ ಇತ್ತು ಅಂದರೆ, ಆದರೆ ಅವಳು ನಗ್ತಾ ಇದ್ಲು. ಆದರೆ ಅವಳ ಗಮನ ಬೇರೆ ಕಡೆನೇ ಇತ್ತು. ಯಾರು ನೀವು? ನನ್ನ ಹೆಸರು ದೀಕ್ಷಾ, ಮತ್ತು ಇವ್ನು ನನ್ನ ಫ್ರೆಂಡ್ ಸಮರ್. ನಾವು ಹೋಟೆಲ್ಗೆ ಹೋಗ್ತಿದ್ವಿ. ಆದರೆ ರಸ್ತೆಯಲ್ಲಿ ಒಂದು ಮರ ಬಿದ್ದೋಯ್ತು. ನಮಗೆ ಬೇರೆ ದಾರಿ ಇಲ್ಲದೆ ಈ ರೋಡ್ನಲ್ಲಿ ಬಂದ್ವಿ. ನಮ್ಮ ಕಾರ್ ಟೈರ್ ಪಂಚರ್ ಆಗಿದೆ. ಅವಳು ಸ್ವಲ್ಪ ನಗ್ತಾ ಹೇಳಿದ್ಲು, ನನ್ನ ಹೆಸರು ಪೂನಮ್. ನಾನು ಈ ಬಂಗ್ಲೆಯಲ್ಲೇ ಇರೋದು. ನೀವಿಬ್ಬರು ನೆಂದೋಗಿದ್ದೀರಾ, ಬನ್ನಿ ಒಳಗೆ. ರಾತ್ರಿ ಹೊತ್ತು ಟ್ರಾವೆಲ್ ಮಾಡಬಾರ್ದು. ಸಮರ್ ಮತ್ತು ದೀಕ್ಷಾ ಬಂಗ್ಲೆ ಒಳಗೆ ಬಂದರು. ಒಳಗಿದ್ದ ವಾತಾವರಣ ಇನ್ನೂ ಭಯಾನಕವಾಗಿತ್ತು. ಸೋಫಾ ಎಲ್ಲ ಹಳೇದಾಗಿತ್ತು. ಗೋಡೆ ಮೇಲೆ ಧೂಳು ಹಿಡ್ದಿರುವಂಥ ಫೋಟೋ ಇತ್ತು. ಎಲ್ಲ ಕೋಣೆಗಳು ಯಾವ ರೀತಿ ಕಾಣ್ತಾ ಇದ್ವು ಅಂದರೆ, ಯಾವುದೋ ಒಂದು ಮಾಯದ ಕಣ್ಣು ಅವರನ್ನ ಬಚ್ಚಿಟ್ಕೊಂಡು ನೋಡ್ತಾ ಇದ್ದಂಗಿತ್ತು. ಅಲ್ಲಿದ್ದಂಥ ಬಲ್ಬ್ ಲೈಟ್ ಬಿಟ್ರೆ ಎಲ್ಲ ಮನೆ ಖಾಲಿ ಖಾಲಿಯಾಗಿತ್ತು. ವಿಚಿತ್ರವಾದ ಭಾವನೆ ಮೂಡ್ತಿತ್ತು. ಮೇಲೆ ಬಾಲ್ಕನಿಯಲ್ಲಿ ಒಂದು ರೂಮ್ ಇದೆ. ಅಲ್ಲೋಗಿ ನೀವಿಬ್ರು ಬಟ್ಟೆನ ಬದಲಾಯಿಸ್ಕೊಳ್ಳಿ. ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮ ಬಟ್ಟೆ ಒಣಗಿದ್ಮೇಲೆ ಆ ಬಟ್ಟೆನ ಹಾಕ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಸಮರ್ ಮತ್ತು ದೀಕ್ಷಾ ಮೇಲೋದ್ರು.
ಮೆಟ್ಟಲಿನ ಪ್ರತಿಯೊಂದು ಮೆಟ್ಟಲುಗಳು ಯಾವ ರೀತಿ ಶಬ್ದ ಮಾಡ್ತಿದ್ವು ಅಂದ್ರೆ ಚರ್ಮ ಚರ್ಮ. ಸುಮಾರು ವರ್ಷಗಳಿಂದ ಮನುಷ್ಯನ ತೂಕನೇ ನೋಡ್ದಿರೋ ಹಾಗೆ. ರೂಮ್ಗೋಗಿ ಇಬ್ರು ಬಟ್ಟೆ ಬದಲಾಯಿಸ್ಕೊಂಡ್ರು. ಬಟ್ಟೆ ಬದಲಾಯಿಸೋಕ್ಕೂ ಮುಂಚೆ ದೀಕ್ಷಾ ಅಲ್ಲಿರೋ ವಸ್ತುಗಳ ಮೇಲೆ ಗಮನ ಹರಿಸಿದ್ಲು. ಹಳೇದಾದಂಥ ಅಲಮಾರಿ, ಧೂಳಿಂದ ತುಂಬಿದಂಥ ಕನ್ನಡಿ, ಮತ್ತೆ ಒಂದು ಮೂಲೆಯಲ್ಲಿ ಹೊಡೆದೋಗಿರೋಂಥ ಮ್ಯೂಸಿಕ್ ಬಾಕ್ಸ್. ಅದು ಹಾಳಾಗಿದ್ರೂ ಕೂಡ ನಿಧಾನವಾಗಿ ಶಬ್ದ ಮಾಡ್ತಾ ನಗ್ತಾ ಇತ್ತು. ಏನಾಯ್ತು ದೀಕ್ಷಾ? ನಿಂಗೆ ಈ ಬಂಗ್ಲೆ ಒಂಥರ ವಿಚಿತ್ರ ಅನ್ನಿಸ್ತಾ ಇಲ್ವಾ? ಅಂದ್ರೆ ನಂಗೆ ಹೇಳಕ್ಕಾಗ್ತಾ ಇಲ್ಲ, ತುಂಬಾ ವರ್ಷಗಳ ಹಿಂದೆ ಓದಂಗಾಗ್ತಾ ಇದೆ. ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹಾಲಿವುಡ್ ಮೂವಿನ ಕಮ್ಮಿ ನೋಡು ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಅವರಿಬ್ರು ಕೆಳಗಡೆ ಬಂದ್ರು. ಪೂನಮ್ ಅವರಿಬ್ರನ್ನ ನೋಡಿ ಮಾತಾಡಕ್ ಶುರು ಮಾಡಿದ್ಲು. ನೀವಿಬ್ರು ತುಂಬಾ ಸುಸ್ತಾಗಿದ್ದೀರಾ, ಡೈನಿಂಗ್ ಟೇಬಲ್ ಮೇಲೆ ಊಟ ರೆಡಿ ಇದೆ, ಡಿನ್ನರ್ ಮಾಡ್ಕೊಳ್ಳಿ. ಸಮರ್ ಬೇಡ ಅಂದ, ದೀಕ್ಷಾನು ಕೂಡ ಬೇಡ ಅಂದ್ಲು. ಆದ್ರೆ ಪೂನಮ್ ಒತ್ತಾಯ ಮಾಡಿದ್ಲು. ಕೊನೆಗಿಬ್ರು ಒಪ್ಕೊಂಡ್ರು. ಡೈನಿಂಗ್ ಟೇಬಲ್ ಮೇಲೆ ಮೂಂಬತ್ತಿ ಹಚ್ಚಿತ್ತು. ಅವ್ರ ಹೃದಯ ದೀಪದ ಬತ್ತಿ ಹಾಗೆ ಹುಡ್ಕೋತಿತ್ತು. ಯಾವ ರೀತಿ ಅಂದ್ರೆ ತುಂಬಾ ಭಯ ಆದಾಗ ಅನ್ಸುತ್ತಲ್ಲ ಆ ರೀತಿ. ಟೇಬಲ್ನಲ್ಲಿ 17 ವರ್ಷದ ಹುಡುಗಿ ಕೂತಿದ್ಲು. ಅವಳು ಸಮರ್ ಮತ್ತೆ ದೀಕ್ಷಾನ ಕಣ್ ಮಿಟ್ಕಿಸ್ದಂಗೆ ನೋಡ್ತಿದ್ಲು. ಅವಳೊಂಚೂರು ಕಣ್ಣನ್ನ ಮಿಟ್ಕಿಸ್ತಿರ್ಲಿಲ್ಲ. ಅವಳ ಕಣ್ಣನ್ನ ನೋಡ್ತಾ ಇದ್ರೆ ಒಳ್ಳೆ ಕಲ್ತರ ಆಗಿತ್ತು. ದೀಕ್ಷಾಗೆ ಒಂದ್ ಡೌಟ್ ಬಂತು. ಅವಳು ನಿಧಾನವಾಗಿ ಸಮರ್ಗೆ ಹೇಳಿದ್ಲು, ಇವಳು ಒಂಚೂರು ಕಣ್ಣು ಮಿಟ್ಕಿಸ್ತಾ ಇಲ್ಲ, ನನಗಿಲ್ಲಿ ಭಯ ಆಗ್ತಿದೆ. ನಿಧಾನವಾಗಿ ಹೇಳು, ಇಲ್ಲಾಂದ್ರೆ ಅವಳು ಕೇಳಿಸ್ಕೊಂಡ್ಬಿಡ್ತಾಳೆ, ಅವಳಿಗೆ ಬೇಜಾರಾಗತ್ತೆ. ಇವಳು ನನ್ ಮಗಳು, ಇವಳಿಗೆ ತುಂಬಾ ದಿನದಿಂದ ಹುಷಾರಿಲ್ಲ. ನೀವು ಊಟ ಶುರು ಮಾಡಿ. ಸ್ವಲ್ಪ ಹೊತ್ತಾದ್ಮೇಲೆ ಪ್ಲೇಟಲ್ಲಿರೋ ಊಟ ಖಾಲಿ ಆಗುತ್ತೆ. ಪೂನಮ್ ಅವರು ರೂಮ್ಗೆ ಹೋಗ್ಬೇಕಾದ್ರೆ ಕರ್ದು ಹೇಳ್ತಾರೆ, ಹೊರಗಡೆ ವಾತಾವರಣ ತುಂಬಾ ಹಾಳಾಗಿದೆ. ಈ ವಾತಾವರಣ ಸರಿಯಾಗೋವರೆಗೂ ನೀವಿಬ್ರು ಇಲ್ಲೇ ಉಳ್ಕೊಳ್ಳಿ. ಸ್ವಲ್ಪ ಹೊತ್ತಾದ್ಮೇಲೆ ನನ್ ಗಂಡ ವಾಪಸ್ ಬರ್ತಾರೆ. ಬೆಳಿಗ್ಗೆ ನಾನ್ ನಿಮ್ ಕಾರ್ನ ಮೆಕ್ಯಾನಿಕ್ಗೆ ತೋರಿಸಿ ನಿಮ್ಮನ್ನ ವಾಪಸ್ ಕಳಿಸ್ತೀನಿ. ಸಮರ್ ಮತ್ತೆ ದೀಕ್ಷಾ ಏನೂ ಮಾತಾಡ್ಲಿಲ್ಲ. ಸಮರ್ ಗಡಿಯಾರನ ನೋಡ್ತಾನೆ. ಆಗ ಅಲ್ಲಿ ಕರೆಕ್ಟಾಗಿ 12 ಗಂಟೆ ಆಗಿರುತ್ತೆ. ಸಮರ್ ಪೂನಮ್ ಹತ್ರ ಮಾತಾಡ್ತಾನೆ. ಅದು ತುಂಬಾ ಹೊತ್ತಾದ್ಮೇಲೂ ಗಡಿಯಾರ 12 ಗಂಟೆಲೇ ಇರುತ್ತೆ. ಕ್ಯಾಂಡಲ್ನ ಬೆಂಕಿ ಉದ್ದವಾಗಿ ನೀಲಿ ಬಣ್ಣಕ್ಕೆ ಬದಲಾಯಿತು. ಅದನ್ನ ನೋಡ್ತಾ ಇದ್ರೆ ಯಾವುದೋ ರಹಸ್ಯನ ಬಚ್ಚಿಟ್ಟಾಗಿತ್ತು. ಸಮರ್ ಯೋಚನೆ ಮಾಡ್ದ, ನನಗನ್ಸುತ್ತೆ ಆ ಗಡಿಯಾರ ಹಾಳಾಗಿದೆ. ಪೂನಮ್ ಅವರಿಬ್ರನ್ನು ಮಲ್ಗೋಗ್ಬಿಟ್ಟು ಅವ್ರ ರೂಮ್ಗೋದ್ರು. ಸಮರ್ ಮತ್ತು ದೀಕ್ಷಾ ಮಲ್ಕೊಂಡ್ರು. ಹೊರಗಡೆ ಮಳೆ ಅಂತೂ ಸುರಿತಾನೆ ಇತ್ತು. ನಿಧಾನವಾಗಿ ಅವರಿಬ್ರಿಗೂ ನಿದ್ದೆ ಬಂತು. ತುಂಬಾ ಹೊತ್ತಾದ್ಮೇಲೂ ಕೂಡ ಅವ್ರು ಕಣ್ಬಿಟ್ಟು ನೋಡಿದಾಗ ಮಳೆ ಸುರಿತಾನೆ ಇತ್ತು. ಚಳಿ ಇನ್ನೂ ಜಾಸ್ತಿಯಾಗಿತ್ತು. ಇಬ್ರು ಗಮನ ಕೊಡಲಿಲ್ಲ, ಮತ್ತೆ ಮಲ್ಕೊಂಡ್ರು. ತುಂಬಾ ಗಂಟೆಗಳಾದ್ಮೇಲೆ ಅವ್ರು ಕಣ್ಬಿಟ್ಟು ನೋಡಿದಾಗ ಹೊರಗಡೆ ಇನ್ನೂ ಕತ್ಲಿತ್ತು. ಅದೇ ಮಳೆ, ಅದೇ ಚಳಿ, ಅದೇ ಗಾಳಿ. ದೀಕ್ಷಾಗೆ ಡೌಟ್ ಬಂತು. ಇಲ್ಲಿ ಏನೋ ವಿಚಿತ್ರ ಅನ್ನಿಸ್ತಾ ಇಲ್ವಾ? ನಾವು ಗಡಿಯಾರ ನೋಡಿದ್ವಿ, ಅದು 12 ಗಂಟೆ ತೋರಿಸ್ತಿತ್ತು. ನಾವು 6-7 ಗಂಟೆ ಮಲಗಿದೀವಿ, ಆದ್ರೆ ಇಲ್ಲಿ ಬೆಳಗ್ಗೆ ಆಗಿಲ್ವಲ್ಲ? ಸಮರ್ ಕೂಡ ನೋಟಿಸ್ ಮಾಡ್ದ. ಡೈನಿಂಗ್ ಟೇಬಲ್ ಮೇಲೆ ಪೂನಮ್ ಮತ್ತೆ ಅವ್ರ ಮಗಳು ಕೂತ್ಕೊಂಡಿದ್ರು. ಅವ್ರು ಇಡೀ ರಾತ್ರಿ ಅಲ್ಗಾಡ್ದಾಗೆ ಕೂತಿದ್ರು. ನಿಮ್ ಗಂಡ ಇನ್ನೂ ಬಂದಿಲ್ವಲ್ಲ? ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಹೋಗಿ ಹೋಗಿ ಮಲ್ಕೊಳ್ಳಿ. ಬೆಳಗ್ಗೆ ಆಗ್ತಿದ್ದಂಗೆ ಅವರು ವಾಪಸ್ ಬರ್ತಾರೆ. ಇಲ್ಲ, ನಾವಿಲ್ಲೇ ಕೂತ್ಕೋತೀವಿ. ಅವರಿಬ್ರು ತುಂಬಾ ಹೊತ್ತು ಕೂತ್ಕೊಂಡ್ರು. ಆದ್ರೆ ಬೆಳಗ್ಗೆ ಆಗ್ಲಿಲ್ಲ. ಇದೇನಪ್ಪ ಇದು, ಬೆಳಗ್ಗೆ ಆಗ್ತಿಲ್ವಲ್ಲ? ಸಮರ್ ಮತ್ತು ದೀಕ್ಷಾ ಬಾಗಿಲ ಕಡೆಗೆ ಓಡಕ್ ಶುರು ಮಾಡಿದ್ರು. ಆಗ ಪೂನಮ್ ಮತ್ತೆ ಅವ್ರ ಮಗಳ ಮುಖ ಭಯಾನಕವಾಗಿ ಬದಲಾಯ್ತು. ಕಣ್ಣು ಪೂರ್ತಿ ಕಪ್ಪಾಯ್ತು. ಮುಟ್ಟಾಳ, ಯಾರಿವಿಲ್ಲ ಒಳಗ್ ಬರ್ತಾರೋ ಅವನು ಬೆಳಗ್ಗೆನ ಯಾವತ್ತೂ ನೋಡೋದೇ ಇಲ್ಲ. ಇಲ್ಲಿ ಇವತ್ತಿಗೂ ಕೂಡ 1991 ಕಣೋ. ಸಮರ್ ಗೋಡೆ ಮೇಲೆ ಹಾಕಿರೋ ಕ್ಯಾಲೆಂಡರ್ನ ನೋಡ್ದ. ಅದು ನಿಜವಾಗ್ಲೂ 1991 ಇಸ್ವಿ ಕ್ಯಾಲೆಂಡರ್ ಆಗಿತ್ತು. ಆ ದಿನದ ಮೇಲೆ ರೌಂಡ್ ಹಾಕಿತ್ತು. ನನಗೆ ಅವಾಗ್ಲಿಂದ ವಿಚಿತ್ರ ಅನ್ನಿಸ್ತಾ ಇತ್ತು. ಅವಳು ಹೇಳಿದ್ ನಿಲ್ಸಿದ ಕೂಡ್ಲೆ ಪೂನಮ್ ಮತ್ತೆ ಅವ್ರ ಮಗಳ ಮುಖ ತುಂಬಾ ಭಯಾನಕವಾಗಿ ಬದಲಾಯಿತು. ಪೂನಮ್ ಕೂಗ್ತಾ ಹೇಳಕ್ ಶುರು ಮಾಡಿದ್ಲು, ವರ್ಷಗಳ ಹಿಂದೆ ನನ್ನ ಗಂಡ ನ್ಯೂ ಇಯರ್ ರಾತ್ರಿ ನ್ಯೂ ಇಯರ್ ಮಾಡೋಕ್ಕೋಸ್ಕರ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ರು. ಆದ್ರೆ ಅವರು ನಮ್ಮನ್ನ ಸಾಯಿಸ್ಬಿಟ್ರು. ಯಾಕೆ ಅಂದ್ರೆ ಅವ್ರಿಗೆ ನಮ್ಮ ಮೇಲೆ ಅನುಮಾನ ಆಯ್ತು. ನನ್ನ ಅಫೇರ್ ಬೇರೆಯವ್ರ ಜೊತೆ ಇತ್ತು. ನಾನು ನನ್ನ ಮಗಳು ಕೈ ಮುಗಿದು ಕೇಳ್ಕೊಂಡ್ವಿ, ಬೇಡ್ಕೊಂಡ್ವಿ. ಆದ್ರೆ ಅವನಿಗೆ ಕರುಣೆನೇ ಬರ್ಲಿಲ್ಲ. ಇವತ್ತಿನವರೆಗೂ ಅವನು ವಾಪಸ್ ಬರ್ಲೇ ಇಲ್ಲ.
ನಾವು ವರ್ಷಗಳಿಂದ ಅವನ್ ವಾಪಸ್ ಬರೋದನ್ನ ಕಾಯ್ತಾ ಇದೀವಿ. ಯಾರೀ ಮನೆ ಒಳಗೆ ಬರ್ತಾರೋ ಅವ್ರು ಯಾವತ್ತೂ ವಾಪಸ್ ಹೋಗಲ್ಲ. ಸಮರ್ ಮತ್ತೆ ದೀಕ್ಷಾ ಹಿಂದೆ ಹೆಜ್ಜೆ ಇಡ್ತಾರೆ. ಆದ್ರೆ ತುಂಬಾ ತಡವಾಗಿತ್ತು. ಪೂನಂ ಮತ್ತೆ ಅವಳ ಮಗಳು ಭಯಾನಕವಾಗಿ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಭಯಾನಕ ಕೂಗು, ಕತ್ತಲೆ, ಮತ್ತೆ ಆ ರಾತ್ರಿ ಬೆಳಕಾಯ್ತು. 2026 ಬಂದೇ ಬಿಡ್ತು. 2026 ಹಾರರ್ ನ್ಯೂ ಇಯರ್ 2 ಅಮಾಯಕ ಆತ್ಮಗಳನ್ನ ಕತ್ತಲಲ್ಲಿ ಕಸ್ಕೊಂಡ್ಬಿಡ್ತು.